ಏನಪ್ಪ ನೀವ್ ಹೇಳ್ತಾ ಇರೋದು? ಹುಡುಗ ಇಲ್ಲದೆ ಹುಡುಗನ್ ನೋಡೋದೇನು? ಅದು ಅವರ ಆಚಾರವಂತೆ ತಾಯಿ. ಮದುವೆಯಾದ 36 ಗಂಟೆಯ ನಂತರವೇ ಹುಡುಗ ಹುಡುಗಿ ಮುಖ ನೋಡ್ಬೇಕಂತೆ. ಒಂದ್ ವೇಳೆ ಆಗ ಅವನಿಗೆ ನಾನು ಹಿಡಿಸ್ದೇ ಇದ್ರೆ? ಹಿಡಿಸಿದ್ರು ಹಿಡಿಸದೇ ಇದ್ರು ಇಷ್ಟದಿಂದಲೇ ಸಂಸಾರ ಮಾಡ್ಬೇಕು. ಕಡೆವರೆಗೂ ಕಲೆತು ಬೆರೆತು ಇರಬೇಕು. ಕಷ್ಟ ನಷ್ಟಗಳನ್ನ ಹಂಚ್ಕೋಬೇಕು. ಇನ್ನು ಮತ್ತೊಂದ್ ದಾರಿ ಇಲ್ಲ ತಾಯಿ. ಇದೆಲ್ಲಿ ಆಚಾರಪ್ಪ? ನಾನು ಯಾವತ್ತೂ ಕೇಳಲೇ ಇಲ್ಲ. ಇದು ಟೊಮೊಟೊ ವಂಶದವರ ಆಚಾರ ಅಂತೆ ತಾಯಿ. ನೀನು ಈ ಕಾಲದ ಹುಡುಗಿಯಾಗಿದ್ದರಿಂದ ನಿನಗೆ ಇಂಥ ಆಚಾರಗಳು ಏನು ಗೊತ್ತಿಲ್ಲ. ನಾವು ಈ ಹಳೆ ಕಾಲದ ಮನುಷ್ಯರು. ನಮ್ಗೆ ಈ ಟೊಮೊಟೊ ವಂಶದ ಬಗ್ಗೆ ಇಂಥ ಆಚಾರಗಳ ಬಗ್ಗೆ ಮುಂದೆ ಗೊತ್ತು. ನನ್ಗೇನ್ ಕಡಿಮೆ ಅಂತ ಇಂಥ ಸಂಬಂಧ ತಗೊಂಬಂದಿದ್ದೀರಿ ಅಪ್ಪ? ನಿನಗೇನು ತಾಯಿ, ಚಂದನದ ಗೊಂಬೆ, ಬಂಗಾರದ ಗೊಂಬೆ, ಮುತ್ತಿನ ಹಾರ. ಅಷ್ಟೇನಾ? ಹಸು ಮೇಯೋ ಹುಲ್ಲು, ಬಾವಿಯೊಳಗಿನ ಕಪ್ಪೆ, ನೀರಿನ ಡ್ರಮ್ಮಿಗೆ ಹಿಡಿಯೋ ಪಾಚಿ, ಮುಳ್ಳಿನ ಮರದ ಚಕ್ಕೆ, ಸರ್ಕಾರಿ ಗಿಡದ ಮುಳ್ಳು ಅಂತ ಕೂಡ ಹೇಳಿ. ನೋಡಪ್ಪ ಅಮ್ಮ. ಇಲ್ಲಾಂದ್ರೆ ಏನ್ ತಾಯಿ? ಮಗಳ ಮೇಲೆ ಪ್ರೇಮದಿಂದ ಅದೇನೋ ಹೇಳೋದು, ಅಪ್ಪನ ಮೇಲೆ ಇಷ್ಟದಿಂದ ನೀನು ಉಬ್ಬಿ ಹೋಗೋದು. ಸಾಕು ನಿಲ್ಲಿಸ್ರಿ. ಮೊದ್ಲು ಹುಡುಗಿನ ನೋಡಕ್ಕೆ ಬರ್ತಾ ಇರುವ ಶಾರದಮ್ಮ ಅವರು ಎಲ್ಲಿವರೆಗೂ ಬಂದ್ರು ಅಂತ ಕೇಳ್ಕೊಳ್ಳಿ. ಅದಲ್ಲಮ್ಮ, ಮದುವೆ ಆದ 36 ಗಂಟೆ ನಂತರ ಆ ಹುಡುಗಿಗೆ ನಾನು ಹಿಡಿಸ್ದೇ ಇದ್ರೆ ಇಬ್ಬರೂ ಕಷ್ಟಪಡ್ಬೇಕಲ್ಲ. ಹೀಗೆ ನೋಡು ತಾಯಿ, ಹುಡುಗನ ಫೋಟೋ ನೋಡಿ ನೀನು ಹಿಡಿಸಿದ್ದೀನಿ ಅಂತ ಹೇಳಿದ್ದಕ್ಕೆ ಅಲ್ವಾ ಅವ್ರನ್ನ ಮದುವೆಗೆ ನೋಡೋದಕ್ಕೆ ಬಾ ಅಂತ ಹೇಳಿದ್ದು. ಈಗ ಏನೋ ನನಗೆ ಹುಡುಗ ಹಿಡಿಸಿದ್ದಾನೆ, ನಾನು ಅವರಿಗೆ ಹಿಡಿಸ್ದೇ ಇದ್ರೆ? ಯಾರ ಕರ್ಮಕ್ಕೆ ಯಾರು ಜವಾಬ್ದಾರಿ ತಾಯಿ. ಮೊದ್ಲು ಅವ್ರನ್ನ ಬರೋದಕ್ ಬಿಡು. ನಿನ್ನ ನೋಡಿದ ಮೇಲೆ ನಿನ್ನ ಕೋತಿ ಮುಖದ ಹುಡುಗಿ ಹಿಡಿಸಿದೆ ಅಂತ ಹೇಳ್ತಾರ, ಹಿಡಿಸಿಲ್ಲ ಅಂತ ಹೇಳ್ತಾರ? ಏನೋ ಒಂದು ತಿಳಿದು ಹೋಗುತ್ತಲ್ಲ. ಅವ್ರಿಗೆ ನಾನು ಹಿಡಿಸಿದ್ರೆ ನಾವೇ ಅದೃಷ್ಟವಂತರು. ಅಂದ್ರೆ ಏನಮ್ಮ ನೀನ್ ಅನ್ನೋದು ಎಂದು ಅನಾಮಿಕಾ ಅಳು ಮುಖವಿಡುತ್ತಾಳೆ. ಇನ್ನು ಮದುವೆ ಮಗ ರಮೇಶನ ಮನೆಯಲ್ಲಿ ಇದೆಲ್ಲಿ ಆಚಾರಪ್ಪ? ಅರೇ, ಇದು ನಮ್ಮ ಟೊಮೊಟೊ ಮನೆಯವರ ಆಚಾರ ಕಣೋ. ಕೆಲಸಕ್ಕೆ ಬಾರದ ಆಚಾರ. ಯಾವ ತಲೆ ಕೆಟ್ಟ ಮುದ್ಕ ಇಟ್ಟಿದ್ದಾನೋ ಏನೋ ಎಂದು ರಮೇಶ್ ಕೋಪದಿಂದ ಅನ್ನುತ್ತಾ ಇರುವಾಗ ಪ್ರಸಾದ್ ಸೇರ್ಕೊಂಡು, ಕಣ್ಣು ಹೋಗುತ್ತೆ ಕಣೋ, ಕೆನೆ ಹುಡ್ಕೋ. ಹಾಗೆ ಬೈಬೇಡ. ಇಂಥ ಆಚಾರ ಇಟ್ಟಿದ್ದು ನಿನ್ನ ಮುತ್ತಾತನವರ ತಾತ. ಅಬ್ಬೋ, ಏನ್ ಹೆಸರು? ನಮ್ಮ ಮುತ್ತಾತನವರ ತಾತನ ಹೆಸರು ಪೆಂಟಯ್ಯ. ಏನು, ಪೆಂಟಯ್ಯನ? ಹೌದು ಮಗನೇ, ಪೆಂಟಯ್ಯ. ಆ ಕಾಲದಲ್ಲಿ ಟಮಾಟ ಪೆಂಟಯ್ಯ ಬರ್ತಾ ಇದ್ರೆ ಟೊಮೊಟೊದಿಂದ ಹೊಡಿತಾ ಇದ್ರ, ಇಲ್ಲ ಅಂದ್ರೆ ಸಗಣಿಯಿಂದ ಹೊಡಿತಾ ಇದ್ರ? ಕೆಟ್ಟ ಜೋಕ್ ಸಾಕದೆ ಹೊಲದತ್ರ ಹೋಗಿ ಕೂಲಿಯವರು ಕಳೆ ಸರಿಯಾಗಿ ತೆಗಿತಾ ಇದ್ದಾರ ಅಲ್ವಾ ನೋಡು, ಹೋಗು. ಅದಲ್ಲ ಅಪ್ಪ, ನನಗೆ ಹುಡುಗಿನ ನೋಡ್ಬೇಕು ಅಂತ ಇದ್ದಾಗ ನಾನೇ ಅಲ್ವಾ ಹುಡುಗಿನ ನೋಡ್ಬೇಕು? ನನಗಲ್ವಾ ಹುಡುಗಿ ಹಿಡಿಸ್ಬೇಕು? ಇಲ್ಲಿ ನೋಡು ಮಗನೇ, ನಿನಗಾಗಿ ನಾವು ಇಷ್ಟು ವರ್ಷದಿಂದ ಬರ್ತಾ ಇರುವ ನಮ್ಮ ಟೊಮೊಟೊ ವಂಶದ ಆಚಾರವನ್ನು ಈಗ ನಾನು ಗಂಗೆಯಲ್ಲಿ ಬಿಡಲ್ಲ. ಈಗ ನಾನು ಹೇಗೆ ಕಾಪಾಡ್ಕೊಂಡಿದ್ದೀನೋ ನೀನು ಕೂಡ ನಮ್ಮ ವಂಶದ ಆಚಾರವನ್ನು ಹಾಗೆ ಕಾಪಾಡಬೇಕು. ಆಗಲೇ ಮೇಲಿಂದ ನಮ್ಮ ಪೂರ್ವಿಕರು ಸಂತೋಷ ಪಡ್ತಾರೆ. ಇಲ್ಲ ಅಂದ್ರೆ ಎಲ್ರು ಒಂದು ಮೀಟಿಂಗ್ ಇಟ್ಕೊಂಡು ಟೊಮೊಟೊ ಅವರ ಮನೆ ಆಚಾರವನ್ನ ಈ ಕಾಲದ ತಂದೆ ಮಗ ಪಾಲಿಸ್ತಾ ಇಲ್ಲ ಅಂತ ಪ್ರೇತಾತ್ಮಗಳಾಗಿ ಬಂದು ನಮ್ಮನ್ ಕೊಯ್ದು ಟೊಮೊಟೊ ಬಜ್ಜಿ ಮಾಡ್ತಾರಪ್ಪ. ಇಲ್ಲಿ ನೋಡು ಮಗನೇ, ನಮ್ಮ ಮನೆ ಆಚಾರನ ನೀನು ಎಷ್ಟು ವ್ಯಂಗ್ಯ ಮಾಡಿ ಆಡಿದ್ರು, ಅವಹೇಳನ ಮಾಡಿದ್ರು, ನಾನು ಮಾತ್ರ ಯಾವ ಗಂಗೆನಲ್ಲೂ ಬೀಳಲ್ಲ. ನಿನ್ನ ಹುಡುಗಿ ನೋಡಕ್ಕೆ ಕರ್ಕೊಂಡು ಹೋಗಲ್ಲ. ನಾನು ನಿಮ್ಮಮ್ಮ ಹೋಗಿ ಹುಡುಗಿನ ನೋಡಿ ಬರ್ತೀವಿ. ನಿಜ ಹೇಳಪ್ಪ, ನೀನು ಕೂಡ ಅಮ್ಮನ ಮದುವೆಯಾಗಿ 36 ಗಂಟೆ ನಂತರನೇ ನೋಡಿದ್ಯಾ? ಹೌದು ಮಗನೇ, ವಧು ಪರೀಕ್ಷೆಗೂ ಹೋಗಿಲ್ಲ, ಮದುವೆನಲ್ಲೂ ನೋಡಿಲ್ಲ. ಮದುವೆ ಆಗಿ 36 ಗಂಟೆ ನಂತರ ಮಲಗೋ ರೂಮಲ್ಲೇ ನೋಡ್ದೆ. ನಿಮ್ಮಮ್ಮ ನಾಚಿಕೆ ಪಡೋದು ನನಗಿನ್ನೂ ನೆನಪಿದೆ ಮಗನೇ ಎಂದು ಪ್ರಸಾದ್ ನಾಚಿಕೆ ಪಡ್ತಾ ಇರ್ತಾನೆ. ಅದನ್ನು ನೋಡಲಾರ್ದ ರಮೇಶ್ ಇದೇನ್ ಕರ್ಮ ಅಪ್ಪ ತಂದೆ ಅಂತ ಮುಖ ಬಿಡ್ತಾನೆ. ಆಗ್ಲೇ ಮನೆಯೊಳಗಿಂದ ಅಂದವಾಗಿ ತಯಾರಾದ ಶಾರದಾ ಬರ್ತಾಳೆ. ಮಗು ರಮೇಶ್, ನಿಮ್ಮಪ್ಪ ಅಷ್ಟೆಲ್ಲ ನಾಚಿಕೆ ಪಡ್ತಾ ಇದ್ದಾರೆ ಅಂದ್ರೆ ಮದುವೆ ಆದ 36 ಗಂಟೆ ನಂತರ ನನ್ನ ನೋಡಿದ ವಿಷಯ ಹೇಳ್ತಾ ಇದ್ದಾರಾ? ಅರೆವಾ ಅಮ್ಮ, ಅಪ್ಪ ಆ ವಿಷಯನೇ ನೆನೆಸ್ಕೊಂಡು ನಾಚಿಕೆ ಪಡ್ತಾ ಇದ್ದಾನೆ ಅಂತ ಅಷ್ಟು ಕರೆಕ್ಟ್ ಆಗಿ ಹೇಗೆ ಹೇಳ್ದೆ? ನಮ್ಮ ಮದುವೆಯಾಗಿ 30 ವರ್ಷ ಆಯ್ತಪ್ಪ. ನಿಮ್ಮಪ್ಪ ಯಾವಾಗ ನಗ್ತಾನೆ, ಯಾವಾಗ ಅಳುತ್ತಾನೆ, ಸಂತೋಷದಲ್ಲಿ ಹೇಗಿರ್ತಾನೆ, ದುಃಖದಲ್ಲಿ ಹೇಗಿರ್ತಾನೆ ಅಷ್ಟು ಮಾತ್ರ ತಿಳಿದೇ ಇದ್ರೆ ನಾನು ಹೆಂಡತಿ ಹೇಗಾಗ್ತೀನಿ? ನಮ್ಮ ಮದುವೆ ಬಂಧಕ್ಕೆ ಏನು ಬೆಲೆ ಇರುತ್ತೆ ಎಂದು ಶಾರದಾ ಹೇಳಿದ ಮಾತನ್ನು ಕೇಳಿ ಪ್ರಸಾದ್ ನಾಚಿಕೆ ಪಡೋದನ್ನ ನಿಲ್ಲಿಸ್ತಾನೆ. ನನಗೂ ನಿಮ್ಮಮ್ಮಂಗೂ ಎರಡು ಇಷ್ಟ ಇರಲ್ಲ ಮಗನೇ. ನಮ್ಮ ಮದುವೆ ಆದ 36 ಗಂಟೆಯ ನಂತರನೇ ನಾನು ನಿನ್ನಮ್ಮನ್ನ ನೋಡಿದ್ದು. ಆಕೆ ಲಕ್ಷ್ಮೀದೇವಿಯ ಕಳೆಯಿಂದ ಕಾಣಿಸಿದ್ಲು. ಆ ರೂಪ ಇನ್ನು ನನ್ನ ಕಣ್ಣ ಮುಂದೆನೆ ಕುಣಿತಾ ಇರುತ್ತಪ್ಪ. ಒಬ್ಬರನ್ನೊಬ್ರು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಇಬ್ಬರು ಬಹಳ ಅನ್ಯೋನ್ಯವಾಗಿ ಇರ್ತಾ ಇದ್ದೀರಾ, ಬಹಳ ಸಂತೋಷ. ಆದ್ರೆ ಈಗ ಕಾಲ ಬದಲಾಗಿದೆ ಅಲ್ಲಪ್ಪ.
ಆದ್ರೂ ಕೆಲವು ಪದ್ಧತಿಗಳು ಆಚಾರಗಳು ಬದಲಾಗಿಲ್ಲ ಮಗನೇ, ಅವು ಯಾವಾಗ್ಲೂ ಹಾಗೆ ಇರುತ್ತೆ. ನಮ್ ಜೊತೆ ನೀನು ಎಷ್ಟು ವಾದಿಸಿದ್ರು ಎಂತದೂ ಇರೋದಿಲ್ಲ. ನಿನ್ನ ಹುಡುಗಿನ ನೋಡಕ್ ಕರ್ಕೊಂಡು ಹೋಗಲ್ಲ, ನೀನು ಹುಡುಗಿನ ನೋಡೋದೂ ಇಲ್ಲ. ನೀನು ನಿನ್ನ ಹೆಂಡತಿನ ನೋಡೋದು ಮದುವೆ ಆಗಿ 36 ಗಂಟೆ ನಂತರನೇ. ನೀನು ಹೊಲಕ್ ಹೋಗು, ನಾನು ನಿನ್ನಪ್ಪ ಹೋಗಿ ನೋಡ್ಕೊಂಡ್ ಬರ್ತೀವಿ ಬನ್ರಿ ಎಂದು ಶಾರದಾ ಪ್ರಸಾದರು ಆಟೋದಲ್ಲಿ ಹುಡುಗಿನ ನೋಡೋದಕ್ಕೆ ಹೋಗುತ್ತಾರೆ. ಇನ್ನು ಮಾಡುವುದಕ್ಕೆ ಏನು ಇಲ್ಲದೆ ರಮೇಶ್ ಕೂಡ ಮನೆಗೆ ಬೀಗ ಹಾಕುತ್ತಾನೆ. ಅಮ್ಮನ್ಕಿಂತ ಮೊದ್ಲೇ ನಾನೇ ಹುಡುಗಿ ಮನೆಗೆ ಹೋಗಿ ಹಲ್ಲಿ ಹಾಗೆ ಯಾವುದೋ ಒಂದು ಮೂಲೆಗೆ ಅಂಟ್ಕೊಂಡು ಹುಡುಗಿನ ನೋಡ್ಬೇಕು. ಇಲ್ಲ ಅಂದ್ರೆ ಮದುವೆ ನಂತರ ಯಾವ ಉಬ್ಬು ಹಲ್ಲಿನ ಹುಡುಗಿನೋ, ಯಾವ ಮೆಳ್ಳೆಗಣ್ಣಿನ ಹುಡುಗಿನೋ, ಕಪ್ಪಗೆ ಇದ್ದು ಅಂದವಾಗಿಲ್ದೇ ಇದ್ರು ಮಾಡೋದಕ್ಕೆ ಏನೂ ಆಗಲ್ಲ, ಕುಯ್ಯೋ ಮೂರು ಅಂದ್ಕೊಳ್ಳೋದು ಬಿಟ್ಟು ಎಂದು ರಮೇಶ್ ಅಂದುಕೊಂಡು ತನ್ನ ಬೈಕ್ ಹತ್ರಕ್ಕೆ ಬರ್ತಾನೆ. ಪಂಚರ್ ಆಗಿದೆ ಅಂತ ನೋಡಿ ಅರ್ಥ ಮಾಡ್ಕೋತಾನೆ. ಅಯ್ಯೋ, ಇದು ಖಚಿತವಾಗಿ ನಮ್ಮ ಅಪ್ಪನ ಕೆಲ್ಸನೇ ಎಂದುಕೊಂಡು ಹೊರಗೆ ಬರುತ್ತಾನೆ. ಸೈಕಲ್ ತುಳಿಯುತ್ತಾ ಹೋಗ್ತಾ ಇರುವ ಫ್ರೆಂಡ್ ಕಾಣಿಸುತ್ತಾನೆ ರಮೇಶನ್ಗೆ. ತಡ ಮಾಡದೆ ಅವನ ಹತ್ರದಿಂದ ಸೈಕಲ್ ತೆಗೆದುಕೊಂಡು ಸ್ಪೀಡ್ ಆಗಿ ತುಳಿಯುತ್ತಾ ಇರ್ತಾನೆ. ಇನ್ನು ಮತ್ತೊಂದು ಕಡೆ ರಾಜಯ್ಯನ ಮನೆಯಲ್ಲಿ ಶಾರದಾ ಪ್ರಸಾದರು ಕೂತಿರ್ತಾರೆ. ಸುಜಾತ ಅಂದವಾಗಿ ತಯಾರಾದ ಮಗಳು ಅನಾಮಿಕಳನ್ನು ಕರ್ಕೊಂಡು ಅವರ ಹತ್ರಕ್ಕೆ ಬರ್ತಾಳೆ. ಶಾರದಾ ದಂಪತಿಗಳಿಗೆ ಅನಾಮಿಕ ಬಹಳ ತುಂಬಾ ಹಿಡಿಸ್ತಾಳೆ. ಅದಕ್ಕೆ ಅನಾಮಿಕಾ ನಮಗೆ ತುಂಬಾ ಚೆನ್ನಾಗಿ ಹಿಡಿಸಿದ್ದಾಳೆ, ಒಳಗಡೆ ಕರ್ಕೊಂಡು ಹೋಗು. ಅನಾಮಿಕಳನ್ನು ಕರೆದುಕೊಂಡು ಸುಜಾತ ಒಳಗಡೆಗೆ ಹೋಗುತ್ತಾಳೆ. ರಮೇಶ್ ಸೈಕಲ್ ತುಳಿಯುತ್ತಾ ಹುಡುಗಿಯವರ ಮನೆಗೆ ಬರುತ್ತಾನೆ. ಗೋಡೆ ಮರೆಯಲ್ಲಿ ನಿಂತುಕೊಂಡು ಅನಾಮಿಕಳನ್ನು ನೋಡಬೇಕು ಎಂದು ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾನೆ. ಅನಾಮಿಕಾ ಮಾತ್ರ ಕಾಣಿಸ್ತಾ ಇರ್ಲಿಲ್ಲ. ಆಗಲೇ ಆ ಊರಿನವರು ರಮೇಶನ ಹತ್ರಕ್ಕೆ ಬಂದು ಕಳ್ಳ ಅಂತ ಹೊಡೆಯಲಿಕ್ಕೆ ಶುರು ಮಾಡಲಿಕ್ಕೆ ಪ್ರಯತ್ನಿಸಿದಾಗ ರಮೇಶ್ ತಪ್ಪಿಸಿಕೊಂಡು ಸೈಕಲ್ ಅಲ್ಲಿ ಓಡಿ ಹೋಗ್ತಾನೆ. ಶಾರದಾ ದಂಪತಿಗಳು ರಾಜಯ್ಯ ದಂಪತಿಗಳು ಕುಳಿತುಕೊಂಡು ವರದಕ್ಷಿಣೆ ಕಾಣಿಕೆಗಳು ಮಾಡಬೇಕಾದ ಮದುವೆ ವಿಶೇಷದ ಬಗ್ಗೆ ಮಾತನಾಡಿಕೊಳ್ಳುತ್ತಾರೆ. ತಂಗಿಯಮ್ಮ, ಭಾವನವ್ರೆ, ನೀವು ಕೇಳಿದ ಹಾಗೆ, ನೀವು ಹೇಳಿದ ಹಾಗೆ ಎಲ್ಲ ಮಾಡ್ತೀವಿ. ಮದ್ವೆ ಕೂಡ ಅದ್ದೂರಿಯಾಗಿ ಮಾಡ್ತೀವಿ. ನಮ್ಮ ಹುಡುಗಿ ಅನಾಮಿಕಾ ನಿಮ್ಮ ಹುಡುಗ ರಮೇಶನಿಗೆ ಹಿಡಿಸ್ತಾಳಲ್ವಾ? ಇಬ್ಬರು ಸರಿ ಚೆನ್ನಾಗಿ ಸಂಸಾರ ಮಾಡ್ತಾರಲ್ವಾ? ಅಣ್ಣಯ್ಯ, ಅನಾಮಿಕಾ ನಮ್ಮವನಿಗೆ ತುಂಬಾ ಚೆನ್ನಾಗಿ ಹಿಡಿಸ್ತಾಳೆ. ಇಬ್ರು ಚೆನ್ನಾಗಿ ಸಂಸಾರ ಮಾಡ್ತಾರೆ, ನೀವೇನು ಭಯಪಡಬೇಡಿ. ಮದ್ವೆಗೆಲ್ಲ ಸಿದ್ಧ ಮಾಡ್ಕೊಳ್ಳಿ ಎಂದು ಶಾರದಾ ಹೇಳುತ್ತಲೇ ರಾಜಯ್ಯ ಸುಜಾತರು ಉಸಿರೆಳೆದುಕೊಳ್ಳುತ್ತಾರೆ. ಶಾರದಾ ಪ್ರಸಾದರು ಅಲ್ಲಿಂದ ಹೊರಟು ಬರುತ್ತಾರೆ. ಮನೆ ಹತ್ರ ಬೈಕ್ ಅನ್ನು ನೋಡಿ ತಮ್ಮ ಮಗ ಹೊಲದ ಹತ್ರಕ್ಕೆ ಹೋಗಿದ್ದಾನೆ ಅಂದ್ಕೋತಾರೆ. ಒಂದು ವಾರದ ನಂತರ ಅನಾಮಿಕಾ ರಮೇಶರಿಗೆ ಮದುವೆ ನಡೆಯುತ್ತಿರುವ ದಿನವದು. ಎಲ್ಲರೂ ಬರುತ್ತಾರೆ. ಮದುಮಗಳು ಅನಾಮಿಕಾ ಮದುಮಗ ರಮೇಶನ ಮಧ್ಯೆ ಬಟ್ಟೆಯನ್ನು ಅಡ್ಡವಾಗಿ ಹಿಡಿದಿರ್ತಾರೆ. ಬಟ್ಟೆನ ಅಡ್ಡವಾಗಿ ಹಿಡಿದಿದ್ದಾರೆ ಹೊರತು ತಾಳಿ ಕಟ್ಟುತ್ತಾ ಅನಾಮಿಕಳನ್ನು ನೋಡ್ಬಿಡ್ತೀನಿ ಎಂದು ಸಂತೋಷ ಪಡ್ತಾ ಇರ್ತಾನೆ. ಬಟ್ಟೆ ತೆಗೆಯುತ್ತಾನೆ. ಅನಾಮಿಕಳ ಕಡೆ ನೋಡ್ತಾನೆ. ಅನಾಮಿಕಳ ಮುಖಕ್ಕೆ ಹೀರೋಯಿನ್ ಫೇಸ್ ಮಾಸ್ಕ್ ಇರುತ್ತೆ. ನಿರಾಸೆಯಿಂದ ತಾಳಿ ಕಟ್ಟುತ್ತಾನೆ. ಅದನ್ನು ನೋಡಿ ಅನಾಮಿಕ ಕೂಡ ನಗುತ್ತಾಳೆ. ರಮೇಶ್ ತಾಳಿ ಕಟ್ಟುವುದು ಬಗ್ಗಿ ನೋಡುತ್ತಾನೆ. ಎಲ್ಲರೂ ಅಕ್ಷತೆ ಹಾಕಿ ಹೊಸ ದಂಪತಿಗಳಿಗೆ ಆಶೀರ್ವದಿಸುತ್ತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಹೂವಿನಿಂದ ಅಂದವಾಗಿ ಅಲಂಕರಿಸಿದ ಮಂಚದ ಮೇಲೆ ರಮೇಶ್ ಬೆಳ್ಳಿಯ ಪಂಚೆ ಉಟ್ಟುಕೊಂಡು ನಿಂತಿರುತ್ತಾನೆ. ಅವನಿಗೆ ಟೆನ್ಷನ್ ಆಗ್ತಾ ಇರುತ್ತೆ. ಈಗ ನಾನು ಮದುಮಗಳ ಮುಖ ನೋಡ್ಬೇಕು. ಆ ಹುಡುಗಿ ಕೈ ಕಾಲು ಮೆಹಂದಿಯಿಂದ ತುಂಬಾ ಚೆನ್ನಾಗಿದೆ. ಇನ್ನು ಈಗ ಮುಖ ನೋಡ್ಬೇಕು. ಹೇಗಿದ್ದಾಳೋ ಏನೋ ಆ ಹುಡುಗಿ ಮುಖ. ಕೊಳದಲ್ಲಿ ವಿಕಸಿಸುವ ತಾವರೆ ಹೂವಿನ ಹಾಗಿರುತ್ತೋ, ಆಕಾಶದಲ್ಲಿ ಚಂದ್ರಬಿಂಬನ ಹಾಗಿರುತ್ತಾ? ಹೇಗಿರುತ್ತೆ ಹುಡುಗಿ ಮುಖ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಿಳಿಯ ಸೀರೆಯಲ್ಲಿ ಮುಖದ ಮೇಲೆ ಸೆರಗು ಹೊದ್ದುಕೊಂಡು ಹಾಲಿನ ಗ್ಲಾಸ್ ತೆಗೆದುಕೊಂಡು ಆ ರೂಮಿಗೆ ಅನಾಮಿಕಾ ಬರ್ತಾಳೆ. ಹಾಲ್ ತಗೊಳ್ಳಿ. ಹಾಲು ಈಗ್ಲೇ ಬೇಡ. ನನ್ನ ಮದುವೆಗೆ 36 ಗಂಟೆ ಆಯ್ತು. ಈಗ ನಾನು ನಿಮ್ಮ ಟೊಮೊಟೊ ವಂಶದ ಆಚಾರದ ಪ್ರಕಾರ ಈಗ ಮುಖ ನೋಡ್ಬೇಕು ಅಂತ ನೀವು ಬಹಳ ಆಸೆಯಿಂದ ಆತುರತೆಯಿಂದ ಇದ್ದೀರಲ್ವಾ? ಹೌದು ಅನಾಮಿಕಾ. ನಾನು ಹೇಗಿರ್ತೀನಿ ಅಂದ್ಕೊಂಡಿದ್ದೀರಾ? ಹೆಸರಿನ ಹಾಗೆ ಅಂದವಾಗಿರ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಒಂದ್ ವೇಳೆ ಅಂದವಾಗಿಲ್ದಿದ್ರೆ? ನಮ್ಮ ಅಮ್ಮ ಅವರು ನಿಮ್ಮನ್ನು ತಮ್ಮ ಸೊಸೆಯಾಗಿ ಸೆಲೆಕ್ಟ್ ಮಾಡ್ತಾ ಇರ್ಲಿಲ್ವಲ್ಲ? ಬನ್ನಿ, ಹೀಗೆ ಬೆಡ್ ಮೇಲೆ ಕೂತ್ಕೊಳ್ಳಿ. ಹಾಗೆ ಇಬ್ಬರು ಬೆಡ್ ಮೇಲೆ ಕೂತ್ಕೋತಾರೆ. ರಮೇಶ್ ನಿಧಾನವಾಗಿ ಅನಾಮಿಕಳ ಮುಖದ ಮೇಲಿನ ಪರದೆಯನ್ನು ಮೇಲಕ್ಕೆತ್ತುತ್ತಾನೆ. ಅತಿಲೋಕ ಸುಂದರಿಯಾದಂತ ಅನಾಮಿಕಳನ್ನು ನೋಡಿ ಎಷ್ಟೋ ಸಂತೋಷ ಪಡುತ್ತಾನೆ. ಇನ್ನು ಆಗಿನಿಂದ ಇಬ್ಬರು ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾ ಚೆನ್ನಾಗಿ ಸಂಸಾರ ಮಾಡಿಕೊಳ್ಳುತ್ತಾ ಎಷ್ಟೋ ಆನಂದದಿಂದ ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಏನ್ ರಾಜಯ್ಯ, ಮಗಳು ಅನಾಮಿಕಳಿಗೆ ಈ ದಿನ ಹುಡುಗಿ ನೋಡಕ್ ಬರ್ತಾರಂತೆ? ಹೌದು ಗೋಪಯ್ಯ, ಹುಡುಗನವ್ರದ್ದು ಮಂದಾರಪಲ್ಲಿ. ಮಂದಾರಪಲ್ಲಿನ? ಹೌದು ಗೋಪಯ್ಯ, ಒಬ್ಬನೇ ಮಗ. ಹುಡುಗನ ತಂದೆ ಸರ್ಪಂಚು. ಆ ಹುಡುಗನಿಗೆ ಇಬ್ಬರು ತಾಯಿಯರಲ್ವಾ? ಹೌದು ಗೋಪಯ್ಯ, ಒಬ್ರು ಹೆತ್ತ ತಾಯಿ, ಮತ್ತೊಬ್ಬರು ಬೆಳೆಸಿದ ತಾಯಿ. ನಿಂಗ್ ಗೊತ್ತಾ? ಅಯ್ಯೋ ರಾಜಯ್ಯ, ಆ ಸರ್ಪಂಚ್ ಹೆಸರು ಪ್ರಸಾದ್. ಅವನಿಗೆ ಇಬ್ರು ಹೆಂಡತಿಯರು. ಮೊದಲ ಹೆಂಡತಿ ಹೆಸರು ಶಾರದಾ. ಶಾಂತಿ ಮೂರ್ತಿ ಅಂತೂ ಅಲ್ಲ, ಗಯ್ಯಾಳಿ. ಅದ್ರಲ್ಲೂ ಪರಮ ಜಿಪುಣಿ.
ಆಕೆ ನೋಡ್ತಾ ಇರುವಾಗ ಮನೆಯಲ್ಲಿ ತಿರುಗುವ ಬೆಕ್ಕೆ ಎಲ್ಲ, ಆಕಾಶದಲ್ಲಿ ಹಾರುವ ಕಾಗೆ ಕೂಡ ರೊಟ್ಟಿ ಚೂರಾಗ್ಲಿ ಮಾಂಸದ ಚೂರಾದ್ರೆ ಏನು ತಗೊಂಡು ಹೋಗಲ್ಲ. ಯಾಕೆ ತಗೊಂಡು ಹೋಗಲ್ಲ? ಆ ಶಾರದಾ ಎಳ್ಕೊತಾಳೆ ಅಂತ ಅವ್ರಿಗೆ ಭಯ. ಶಾರದಾ ಎಳ್ಕೊತಾಳ? ಅವ್ರನ್ನ ಎಳ್ಕೊಂಡು ಏನ್ ಮಾಡ್ತಾಳೆ ಗೋಪಯ್ಯ? ಕಚ್ಕೊಂಡಾದ್ರೂ ತಿಂತಾಳೆ. ಆ ಹೊತ್ತಿನ ಊಟದ ಖರ್ಚಾದ್ರೂ ಕಡಿಮೆ ಮಾಡ್ತಾಳೆ. ಮತ್ತೆ ಇಷ್ಟೊಂದು ಜಿಪುಣಿನ? ಮಾಮೂಲಿ ಜಿಪುಣತನ ಅಲ್ಲ ರಾಜಯ್ಯ, ಮನೆಯಲ್ಲಿ ಹಿರಿತನ ಅಲ್ವೇ ಅಲ್ಲ, ಜಿಪುಣತಲ್ಲಿ ಕೂಡ ಅವಳದೇ ಆಧಿಪತ್ಯ. ಮೊದಲ ಹೆಂಡತಿ ಹೀಗಿದ್ದಾಳೆ ಅಂದ್ರೆ ಇನ್ನು ಎರಡನೇ ಹೆಂಡತಿ ಹೇಗಿದ್ದಾಳೋ? ಆಕೆ ಹೆಸರು ಶಾಂತಿ. ಹೆಸರಿಗೆ ತಕ್ಕ ಹಾಗೆ ಎಷ್ಟೋ ಶಾಂತವಾಗಿ ಇರ್ತಾಳೆ. ಯಾರ ಹತ್ರನೂ ಎಂತ ಜಗಳನೂ ಇಟ್ಕೊಳ್ಳಲ್ಲ. ಹಸುವೆ ಅಂತ ಬಂದವರಿಗೆ ಇಲ್ಲ ಅನ್ನದೇ ಹೊಟ್ಟೆ ತುಂಬಾ ಅನ್ನ ಹಾಕಿ ಕಳಿಸ್ತಾಳೆ. ಬಡವರಿಗೆ ಕೈಲಾದ ಸಹಾಯ ಮಾಡ್ತಾಳೆ. ಈಕೆ ಒಳ್ಳೆತನ ಇರುವ ಹೆಂಗಸು, ಆಕೆ ಜಿಪುಣತನ ಇರುವ ಹೆಂಗಸು. ಸರಿ ಹೋಯ್ತು ಇಬ್ಬರಿಗಿಬ್ರು. ಅವ್ರ ಕತೆ ಹಾಗಿರ್ಲಿ ರಾಜಯ್ಯ, ಹುಡುಗ ಮಾತ್ರ ಒಳ್ಳೆಯವನು. ಬೆಳೆಸಿದ ತಾಯಿ ಮಾತನ್ನ ಗೌರವಿಸ್ತಾನೆ, ಹೆತ್ತ ತಾಯಿನ ಅಭಿಮಾನಿಸುತ್ತಾನೆ. ಹೇಗೂ ಅವರು ಹುಡುಗಿನ ನೋಡೋದಕ್ಕೆ ಹೊರಟಿರ್ತಾರೆ. ಹುಡುಗನ್ನ ನೋಡಿ ಹಿಡ್ಸಿದ್ರೆ ಒಳ್ಳೇದು ಕೆಟ್ಟದು ಮಾತಾಡೋಣ, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳೋಣ. ಸರಿ ಗೋಪಯ್ಯ, ನೀನು ಕೂಡ 1 ಗಂಟೆ ನಂತರ ಮನೆಗೆ ಬಾ. ಅವ್ರು ಬಂದ್ಮೇಲೆ ನನಗೆ ಫೋನ್ ಮಾಡು ರಾಜಯ್ಯ, ತಪ್ಪದೆ ಬರ್ತೀನಿ ಎಂದು ಹೇಳಿ ಗೋಪಯ್ಯ ಹೊರಟು ಹೋಗುತ್ತಾನೆ. ರಾಜಯ್ಯ ಕಿರಾಣ ಅಂಗಡಿ ಹತ್ರ ಹೋಗುತ್ತಾನೆ. ಅದು ಮಂದಾರಪಲ್ಲಿ ಗ್ರಾಮ, ಸರ್ಪಂಚ್ ಪ್ರಸಾದನ ಮನೆ. ಅವನು ಕಳೆದ 20 ವರ್ಷದಿಂದ ಆ ಗ್ರಾಮಕ್ಕೆ ಸರ್ಪಂಚನಾಗಿರುತ್ತಾನೆ. ಕಷ್ಟ ನಷ್ಟ ತಿಳಿದವನು, ಮಾನವಂತನಾಗಿ ಬದುಕಿದ್ದವನು. ಶಾರದಾ, ಶಾಂತಿ ಎಲ್ಲಿದ್ದೀರಾ ಎಂದು ಕರೆಯುತ್ತಲೇ ಕಿಚನ್ ನಿಂದ ಶಾಂತಿ, ಬೆಡ್ರೂಮ್ ಇಂದ ಶಾರದಾ ಬರುತ್ತಾಳೆ. ಹುಡುಗಿ ನೋಡಕ್ ಹೋಗ್ಬೇಕು. ಮಗನನ್ನ ತಯಾರು ಮಾಡಿದ್ರಾ? ಹೆತ್ತ ಇದ್ದಳಲ್ಲ, ಆಕೆನ ಕೇಳಿ. ಪ್ರಸಾದ್ ಶಾರದಾಳ ಕಡೆ ನೋಡ್ತಾನೆ. ಇದು ತುಂಬಾ ಚೆನ್ನಾಗಿದೆ, ಮಾಡ್ಬೇಕಾಗಿದ್ದೆಲ್ಲ ನೀನ್ ಮಾಡಿ ನನ್ನ ಕೇಳು ಅಂತ ಇದೆಯಾ? ಯಾಕೆ? ನಾನು ಮಾಡಿದ ಗಮ್ಮನ ಅಡಿಗೆನ ನನ್ನ ಮಗ ಹೊಟ್ಟೆ ತುಂಬಾ ತಿಂದಿದ್ದಾನೆ. ಅದಕ್ಕೆ ಹುಡುಗಿನ ನೋಡ್ಬೇಕು ಅನ್ನೋ ವಿಷಯನ ಮರೆತು ಹಾಯಾಗಿ ಮಲ್ಕೊಂಡಿರ್ಬೋದು. ಇಲ್ಲಕ್ಕ, ಜಿಪುಣತನದಿಂದ ಹೊಲಿದ ಬಟ್ಟೆನ ಹಾಕೊಳಕ್ಕಾಗದೆ ಕಷ್ಟಪಡ್ತಾ ಇದ್ದಾನೆ. ಬೇಕು ಅಂದ್ರೆ ನೀವು ಮಗನ ರೂಮಿಗೆ ಹೋಗಿ ನೋಡ್ಬೋದು ಎಂದು ಶಾಂತಿ ಹೇಳುತ್ತಲೇ ಪ್ರಸಾದ್ ಕೋಪದಿಂದ ಶಾರದಳನ್ನು ನೋಡುತ್ತಾನೆ. ಶಾರದಾ ಏನೋ ಮಾತನಾಡದೆ ತಲೆ ತಗ್ಗಿಸುತ್ತಾಳೆ. ಎಷ್ಟು ಬೈದ್ರು ನಿನ್ನ ಜಿಪುಣಿ ಬುದ್ಧಿ ಬದಲಾಗಲ್ಲ ಶಾರದಾ. ಏನ್ ಮಾಡ್ಬೇಕೋ ಏನೋ ಅಂದುಕೊಳ್ಳುತ್ತಾ ರಮೇಶನ ರೂಮಿನೊಳಗೆ ಹೋಗುತ್ತಾನೆ. 30 ವರ್ಷದ ರಮೇಶ್ ಚಿಕ್ಕದಾದ ಪ್ಯಾಂಟ್ ಹಾಕೊಂಡು ದುಃಖದಿಂದ ನಿಂತಿರುತ್ತಾನೆ. ಪ್ರಸಾದ್ ಬಟ್ಟೆನ ನೋಡ್ತಾನೆ. ಅವನಿಗೆ ಕೋಪ ಕಟ್ಟೆ ತೆಗೆಯುತ್ತೆ. ಆವೇಶದಿಂದ ಹಾಲ್ಗೆ ಬರ್ತಾನೆ. ನಿನ್ನ ಜಿಪುಣತನದಿಂದ ಏನ್ ಮಾಡ್ತೀಯ ಶಾರದಾ? ಏನ್ ಸಾಧಿಸ್ತೀಯ ನೀನು? ನಿನ್ನ ಜಿಪುಣಿ ಬುದ್ಧಿ ನಿನ್ನನ್ನ ಎಂದು ಕೋಪದಿಂದ ಶಾರದಳನ್ನು ಹೊಡಿಬೇಕು ಅಂತ ಪ್ರಸಾದ್ ಕೈ ಎತ್ತುತ್ತಾನೆ. ಶಾರದಾ ಭಯಪಡುತ್ತಾಳೆ. ಆಗಲೇ ಅಲ್ಲಿಗೆ ಬಂದ ರಮೇಶ್ ತಂದೆ ಕೈಯನ್ನು ಅಡ್ಡಪಡಿಸುತ್ತಾನೆ. ನನ್ನ ಕೈಯನ್ನು ಬಿಡು ಮಗನೇ, ಈ ದಿನ ನಿಮ್ಮ ಅಮ್ಮಂಗೆ ಏಟು ಬೀಳಲೇಬೇಕು. ಅಪ್ಪ, ಜಿಪುಣತನದ ಬಗ್ಗೆ ಗೊತ್ತಿದ್ದು ಕೂಡ ನನಗೆ ಬಟ್ಟೆ ತಗೊಂಬ ಅಂತ ಯಾಕೆ ದುಡ್ಡು ಕೊಟ್ಟೆ? ನನ್ನನ್ನೇ ಕರೆದು ಆ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿರುತ್ತಲ್ಲ. ಆ ದುಡ್ಡಿನಿಂದ ನನಗೆ ಇಷ್ಟಪಟ್ಟ ಡ್ರೆಸ್ ತರ್ತಾ ಇದ್ದೆ. ಹೀಗೆ ಎಲ್ರೂ ದುಃಖ ಪಡ್ತಾ ಇರ್ಲಿಲ್ವಲ್ಲ? ಇದೇ ಮಾತನ್ನ ನಾನು ನಿಮ್ಮ ಅಪ್ಪಂಗೆ ಹೇಳಿದೆ ಮಗನೇ, ಆದ್ರೆ ಅವರೇ ಕೇಳಿಸ್ಕೊಂಡಿಲ್ಲ. ಎಷ್ಟಾದ್ರೂ ನಾನು ಬೆಳೆಸಿದ ತಾಯಿ ಅಲ್ವಾ, ನನ್ ಮಾತು ಯಾಕೆ ಕೇಳ್ಬೇಕು ಅಂತ ಹೆತ್ತ ತಾಯಿ ಅಂತ ಕಣ್ಣಾರೆ ಮಗನನ್ನು ಹೊಸ ಬಟ್ಟೆಯಲ್ಲಿ ನೋಡ್ಕೊಂಡು ಸಂತೋಷ ಪಡ್ತಾಳೆ ಅಂತ ಅವನೇನೋ ಎಷ್ಟೋ ಆಸೆ ಪಟ್ಟು ದುಡ್ಡು ಕೊಟ್ಟ. ಕೊಂಡ್ಕೊ ಬಂದ ಹೊಸ ಬಟ್ಟೆ ನೋಡಿ ನಿರಾಸೆ ಮುಖ ಇಟ್ಟಿದ್ದಾನೆ. ಮಗು ರಮೇಶು, ಈಗ ನಿನ್ನ ಹತ್ರ ಇರುವ ಬಟ್ಟೆಗಳಲ್ಲಿ ಯಾವ್ದು ಚೆನ್ನಾಗಿದೆಯೋ ಅದನ್ನೇ ಹಾಕೋ ಬಾ ಮಗನೇ. ಅಪ್ಪ, ಈಗ ಹಾಕೊಂಡ ಬಟ್ಟೆ ಕೂಡ ಚೆನ್ನಾಗಿದೆ, ಹೀಗೆ ನೋಡೋದಕ್ಕೆ ಹೋಗೋಣ. ಹುಡುಗಿಯವರಿಗೆ ಆಗ್ಲೇ ಹೊರಟಿದ್ದೀವಿ ಅಂತ ಹೇಳಿದೀವಿ. ನಾವಿನ್ನೂ ಇಲ್ಲೇ ಇದ್ದೀವಿ. ದುರ್ಮುಹೂರ್ತದಲ್ಲಿ ಹುಡುಗಿನ ನೋಡ್ದವ್ರಾಗ್ತೀವಿ. ಅಂದ್ರೆ ಬನ್ನಿ. ಎಲ್ರೂ ಹೊರಗಿರುವ ಕಾರ್ನ ಹತ್ರ ಬರ್ತಾರೆ. ರಮೇಶ್ ಡ್ರೈವಿಂಗ್ ಸೀಟಲ್ಲಿ ಕುತ್ಕೋತಾನೆ. ತಂದೆ ಪ್ರಸಾದ್ ಮುಂದೆ ಕೂತಿರ್ತಾನೆ. ಹಿಂದ್ಗಡೆ ಸೀಟಲ್ಲಿ ಶಾರದಾ ಶಾಂತಿ ಕುತ್ಕೋತಾರೆ. ಅಂದ್ರೆ ಒಬ್ರಿಗಾಗಲ್ಲ, ಒಬ್ರು ಹಾವು ಮತ್ತೊಬ್ರು ಮುಂಗುಸಿ. ಇನ್ನು ಕಾರಿನಿಂದ ಹೊರಟು ಒಂದು ಅರ್ಧ ಗಂಟೆಯ ನಂತರ ರಾಜಯ್ಯನ ಮನೆ ಮುಂದೆ ನಿಲ್ಲುತ್ತದೆ ಆ ಕಾರ್. ರಾಜಯ್ಯ ಸುಜಾತರು ಬಂದು ಮರ್ಯಾದೆ ಪೂರ್ವಕವಾಗಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಅವರನ್ನ ಕೂರಿಸುತ್ತಾರೆ. ಇನ್ನು ತಡ ಮಾಡುವುದಷ್ಟು ಒಳ್ಳೆಯದಲ್ಲ ಎಂದುಕೊಂಡು ಅಂದವಾಗಿ ತಯಾರಾದ ಅನಾಮಿಕಳನ್ನು ಕರೆದುಕೊಂಡು ಕೂರಿಸುತ್ತಾರೆ. ರಮೇಶ್ ಅನಾಮಿಕಳನ್ನು ನೋಡುತ್ತಾನೆ. ಒಬ್ಬರಿಗೊಬ್ಬರು ಹಿಡಿಸುತ್ತಾರೆ. ದೊಡ್ಡವರು ನಡೆಯುವ ಮದುವೆ ಬಗ್ಗೆ ಸಂತೋಷದಿಂದ ಮಾತನಾಡಿಕೊಳ್ಳುತ್ತಾರೆ. ಭಾವನವ್ರೆ, ಎಲ್ಲ ನಡೀತು, ಇನ್ನು ಊಟ ಮಾಡೋಣ ಬನ್ನಿ. ಬೇಳೆ ಸಾರು ನಮ್ಮ ಮಗಳು ಅನಾಮಿಕಾ ತುಂಬಾ ಚೆನ್ನಾಗಿ ಮಾಡ್ತಾಳೆ ಎಂದು ಹೇಳುತ್ತಲೇ ರಮೇಶ್ ಪ್ರೇಮದಿಂದ ಅನಾಮಿಕಳನ್ನು ನೋಡುತ್ತಾನೆ. ಅನಾಮಿಕಾ ನಾಚಿಕೆ ಪಡುತ್ತಾ ರೂಮಿನೊಳಗೆ ಹೋಗುತ್ತಾಳೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ರಮೇಶ್ ಟೌನ್ನಲ್ಲಿರುವ ಆಫೀಸ್ಗೆ ಹೋಗುತ್ತಾನೆ. ಶಾರದಾ ಶಾಂತಿ ಸೊಸೆ ಅನಾಮಿಕಾ ನನ್ನ ಮಾತು ಕೇಳ್ತಾಳೆ, ನನ್ನ ಮಾತೇ ಕೇಳ್ತಾಳೆ ಅಂತ ಇಬ್ಬರು ವಾದ ಮಾಡ್ತಾ ಇರ್ತಾರೆ.
ಪ್ರಸಾದ್ ಅದನ್ನು ನೋಡಿ ಭಯದಿಂದ ಅವರಿಗೆ ಕಾಣಿಸಿದ ಹಾಗೆ ಹೊರಗೆ ಹೊರಟು ಹೋಗುತ್ತಾನೆ. ಹಾಗೆ ಒಂದು ವಾರ ಕಳೆದ ನಂತರ ಫಂಕ್ಷನ್ ಹಾಲ್ನಲ್ಲಿ ಬ್ರಹ್ಮಾಂಡವಾಗಿ ಮದುವೆ ಮಾತೆ ಕೇಳ್ತಾಳೆ. ಮದುವೆ ಬಟ್ಟೆಯಿಂದ ಇರ್ತಾರೆ. ಕರೆದುಕೊಂಡು ಕಾರ್ನಲ್ಲಿ ಮನೆಗೆ ಹೊರಡುತ್ತಾರೆ ಪ್ರಸಾದ್ ಕುಟುಂಬ. ಸ್ವಲ್ಪ ದೂರ ಹೋದ ನಂತರ ಕಾರು ನಿಂತು ಹೋಗುತ್ತದೆ. ಕಾರಣ ಪೆಟ್ರೋಲ್ ಆಗಿ ಹೋಗಿದೆ ಅಂತ ಪ್ರಸಾದನಿಗೆ ಅರ್ಥವಾಗುತ್ತದೆ. ಕೋಪದಿಂದ ಶಾರದಳ ಕಡೆ ನೋಡ್ತಾನೆ. ಪೆಟ್ರೋಲ್ ಹಾಕ್ಸು ಅಂತ 1000 ರೂಪಾಯಿ ಕೊಟ್ರೆ ಫಂಕ್ಷನ್ ಹಾಲ್ಗೂ ನಮ್ಮನೆಗೆ ಕಿಲೋಮೀಟರ್ ದೂರ ಇರುತ್ತೆ ಅಂತ ಲೀಟರ್ ಪೆಟ್ರೋಲ್ ಹಾಕ್ಸ್ದೆ. ಈಗ ಅದು ಆಗಿ ಹೋದ ಹಾಗಿದೆ. ಅವ್ರಿಗೆ ನಾನು ಇನ್ನೇನು ಹೇಳಬೇಕು, ಹೇಗೆ ಇದನ್ನ ಕವರ್ ಮಾಡಬೇಕು ಅಂದುಕೊಳ್ಳುತ್ತಾ ಭಯಪಡುತ್ತಾ ಇರುವಾಗ ಹೊಸ ಸೊಸೆ ಮುಂದೆ ಮರ್ಯಾದೆ ತೆಗೆಯೋದೇನಕ್ಕೆ ಅಂತ ಪ್ರಸಾದ್ ಬಾಯಿ ತೆಗೆಯಲಿಲ್ಲ. 2 ಆಟೋ ಮಾತನಾಡಿಕೊಂಡು ಮನೆಗೆ ಬರುತ್ತಾರೆ. ಶಾಂತಿ ದೇದೀಪ್ಯವಾಗಿ ಬೆಳಗುತ್ತಾ ಇರುವ ಆರತಿ ಹಿಡ್ಕೊಂಡ್ ಬರ್ತಾಳೆ. ಇನ್ನು ಶಾರದಾ ಚಿಕ್ಕದಾಗಿ ಬೆಳಗುತ್ತಿರುವ ಆರತಿಯನ್ನು ಹಿಡ್ಕೊಂಡ್ ಬರ್ತಾಳೆ. ಹೆತ್ತ ತಾಯಿ ನಾನೇ ಅಲ್ವಾ, ನನ್ ಮಗ ಸೊಸೆಗೆ ನಾನೇ ಆರತಿ ಮಾಡ್ತೀನಿ. ನೀನು 9 ತಿಂಗಳು ಹೊತ್ತು ಹೆತ್ತಿದ್ಯಾ, ಆದ್ರೆ ನಾನು 30 ವರ್ಷ ಬೆಳೆಸಿ ದೊಡ್ಡವನಾಗಿ ಮಾಡಿದ್ದೀನಿ. ಅದಕ್ಕೆ ಮೊದಲು ನನ್ ಮಗ ಸೊಸೆಗೆ ನಾನೇ ಆರತಿ ಮಾಡ್ತೀನಿ ಎಂದು ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಹೊಸ ಸೊಸೆ ಅನಾಮಿಕಂಗೆ ತನ್ನ ಇಬ್ಬರ ಅತ್ತೆಯರು ಏನು ಅನ್ನೋದು ಪೂರ್ತಿಯಾಗಿ ಅರ್ಥವಾಗುತ್ತದೆ. ಅತ್ತೆಂದ್ರೆ ಇಬ್ರು ಜಗಳವಾಡದೆ ಇಬ್ಬರು ಆರತಿ ಮಾಡುವ ಹಾಗೆ ನಾನೊಂದು ಐಡಿಯಾ ಹೇಳ್ತೀನಿ, ಅದು ಇಬ್ರು ಮಾಡ್ತೀರಾ? ಶಾರದಾ ಶಾಂತಿ ಮುಖ ನೋಡಿಕೊಳ್ಳುತ್ತಾರೆ. ಅನಾಮಿಕ ಏನು ಹೇಳುತ್ತಾಳೋ ಎಂದು ರಮೇಶನ್ಗೆ ಟೆನ್ಷನ್ ಆಗಿದ್ರೆ ಮಾವ ಪ್ರಸಾದ್ ಕೂಡ ಗಾಬರಿ ಆಗ್ತಾ ಇರುತ್ತೆ. ಹೇಳಿ ಅತ್ತೆಂದ್ರೆ, ನಾನು ಹೇಳಿದ ಹಾಗೆ ಮಾಡಿದ್ರೆ ಇಬ್ರು ಆರತಿ ಮಾಡ್ತೀರಾ? ಸಾರಿ ಸೊಸೆ, ನಾನು ಕೂಡ ಒಪ್ಕೋತಾ ಇದ್ದೀನಮ್ಮ ಎಂದು ಇಬ್ಬರು ಅತ್ತೆಯಂದಿರು ಹೇಳುತ್ತಾರೆ. ಆಗ ಅನಾಮಿಕ ಒಂದು ಆರತಿ ತಟ್ಟೆಯಲ್ಲಿ 2 ದೀಪಗಳನ್ನು ಇಡುತ್ತಾಳೆ. ಇಬ್ಬರು ಅತ್ತೆಯರು ಆಶ್ಚರ್ಯದಿಂದ ನೋಡುತ್ತಾರೆ. ಈಗ ಈ ಆರತಿಯನ್ನು ಇಬ್ಬರು ಇಟ್ಕೊಂಡು ಮಾಡಿ ಎಂದು ಹೇಳುತ್ತಲೇ ರಮೇಶ್ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ. ಸೊಸೆ ಹೇಳಿದಾಗೆ ಮಾಡಿ ಎಂದು ಗಂಡ ಪ್ರಸಾದ್ ಕೂಡ ಹೇಳುತ್ತಲೇ ಶಾರದಾ ಶಾಂತಿ ಸೇರಿ ಆ ಆರತಿಯ ತಟ್ಟೆಯನ್ನು ಹಿಡಿದುಕೊಂಡು ಇಬ್ಬರು ಒಂದೇ ಸಲಕ್ಕೆ ಆರತಿ ಮಾಡುತ್ತಾರೆ. ರಮೇಶ್ ಅನಾಮಿಕ ಇಬ್ಬರು ಆ ಮನೆಯಲ್ಲಿ ಕಾಲಿಡುತ್ತಾರೆ. ಆ ದಿನ ರಾತ್ರಿ ಮಲಗುವ ರೂಮಿನಲ್ಲಿ, ಅನಾಮಿಕ, ಈ ಹೊತ್ತಿಗೆ ನಿನಗೆ ನಮ್ಮ ಮನೆ ಪರಿಸ್ಥಿತಿ ಅರ್ಥವಾಗಿರುತ್ತೆ. ತುಂಬಾ ಚೆನ್ನಾಗಿ ಅರ್ಥವಾಗಿದೆ ರೀ. ನನಗೆ ಇಬ್ಬರು ಅಮ್ಮಂದಿರು. ಶಾರದಾ ನನ್ನ ಹೆತ್ತ ತಾಯಿ, ಶಾಂತಿ ನನ್ನ ಬೆಳೆಸಿದ ತಾಯಿ. ಇಬ್ಬರೂ ನನಗೆ 2 ಕಣ್ಣು. ಹೆತ್ತ ತಾಯಿದು ಜಿಪುಣಿ ಸ್ವಭಾವ, ಏನು ಕೊಟ್ರು ಕೊಸರು ಕೊಸರಾಗಿ ಮಾಡ್ತಾಳೆ. ಹೆತ್ತ ತಾಯಿದು ಬೆಣ್ಣೆ ಅಂತ ಮನಸ್ಸು, ಹೊಟ್ಟೆ ತುಂಬಾ ಹಾಕ್ತಾಳೆ. ಹೆತ್ತ ಪ್ರೇಮವನ್ನು ತೋರಿಸುತ್ತಾಳೆ. ಯಾವ ವಿಷಯದಲ್ಲೂ ಇಬ್ಬರು ಕಷ್ಟಪಡದ ಹಾಗೆ ನೋಡುವ ಜವಾಬ್ದಾರಿ ನಮ್ದು. ನಾನು ನಮ್ಮಿಬ್ಬರ ಅತ್ತೆನ ಅರ್ಥ ಮಾಡಿಸಿಕೊಂಡಿದ್ದೀನಿ. ಆದ್ರಿಂದ ಆರತಿ ವಿಷಯದಲ್ಲಿ ಇಬ್ಬರನ್ನು ಒಂದು ಮಾಡ್ತೀನಿ. ಇನ್ನು ಮೇಲಿಂದ ಮಾಡ್ತಾನೆ ಇರ್ತೀನಿ. ಅವರವರ ಮನಸ್ಸಿಗೆ ತಕ್ಕಂತೆ ಇದ್ದು ಅವರಿಬ್ಬರನ್ನು ಒಂದು ಮಾಡ್ತೀನಿ ಎಂದು ಹೇಳುತ್ತಲೇ ರಮೇಶ್ ಸಂತೋಷ ಪಡುತ್ತಾನೆ. ಹಾಗೆ ಇಬ್ಬರು ಪ್ರೇಮದಿಂದ ಮಾತನಾಡಿಕೊಳ್ಳುತ್ತಾ ಇರುತ್ತಾರೆ. ಮಾರನೇ ದಿನ ಒಬ್ಬ ಭಿಕ್ಷುಕನಿಗೆ ಮನೆಯವರಿಗೆ ಕೂರಿಸಿ ಅನಾಮಿಕ ಅನ್ನ ಹಾಕುತ್ತಾ ಇದ್ದರೆ ಶಾಂತಿ ನೋಡಿ ಸಂತೋಷ ಪಡುತ್ತಾಳೆ. ನನ್ ಸೊಸೆ ನನಗಿಂತ ಒಳ್ಳೆ ಮನಸ್ಸಿರುವ ಮಹಾರಾಣಿ ಎಂದು ಸಂತೋಷ ಪಡುತ್ತಾಳೆ. ಆಗಲೇ ಜಿಪುಣಿ ಶಾರದಾ ಅಲ್ಲಿಗೆ ಬರುತ್ತಾಳೆ ಕೋಪದಿಂದ. ಏಯ್ ಸೊಸೆ, ಏನೇ ನೀನ್ ಮಾಡ್ತಾ ಇರೋದು? ಅಮ್ಮೋ ಅಮ್ಮೋ ಅಮ್ಮೋ, ಅಷ್ಟು ಅನ್ನ ಸಾರು ತಂದು ಹಾಕಿದ್ಯಾ? ಹೀಗೆ ಆದ್ರೆ ನಮ್ಮ ಮನೆನ ದಿವಾಳಿ ತೆಗಿತ್ಯಾ? ನಿನ್ನ ಅಮ್ಮನ ಹೊಟ್ಟೆ ಹೊಡಿಯಾ? ಎಲ್ಲ ನೀನು ನಿನ್ನ ತವರು ಮನೆಯಿಂದ ತಂದಿದ್ದೇನ ಅಲ್ವಲ್ಲ ಇದೆಲ್ಲ ಎಂದು ಅನ್ನುತ್ತಲೇ ಪ್ರಸಾದ್ ಶಾಂತಿ ರಮೇಶ್ ಮೂವರು ಹೊರಗೆ ಬರುತ್ತಾರೆ. ದೊಡ್ಡತೆ, ಕೋಪದಿಂದಲ್ಲದೆ ಮನಸ್ಸಿನಿಂದ ಆಲೋಚನೆ ಮಾಡಿ. ಏನೇ ಮನಸ್ಸಿಂದ ಆಲೋಚನೆ ಮಾಡೋದು? ಅನ್ನ ಪರಬ್ರಹ್ಮ ಸ್ವರೂಪ. ದಾನದಲ್ಲಿ ಅನ್ನದಾನ ಉತ್ತಮವಾದದ್ದು. ಈಗ ನಾವು ಕೊಟ್ಟ ಅನ್ನದಿಂದ ಯಾರಾದರೂ ಸರಿ ಏನು ಅಂತ ಆಶೀರ್ವದಿಸ್ತಾರೆ? ನಂಗೆ ಗೊತ್ತಿಲ್ಲ. ನಿನ್ನ ಅರಿಶಿನ ಕುಂಕುಮ, ಮಕ್ಕಳು ಮೊಮ್ಮಕ್ಕಳು ಸೊಸೆಂದ್ರು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಆಶೀರ್ವದಿಸ್ತಾರೆ. ನಮಗೆ ಪುಣ್ಯ ಬರುತ್ತೆ. ಶಾರದಾ ಮೌನವಾಗಿರುತ್ತಾಳೆ. ನಮ್ಮ ಹತ್ತಿರವಿದ್ದ ಕೂಡ ಕೊಡದೇ ಇದ್ದರೆ ಕೊಟ್ಟಿದ್ದು ಹಿಂದಕ್ಕೆ ತೆಗೆದುಕೊಂಡರು ಕೋಪದಿಂದ ಹಸುವೆಯಿಂದ ನಮ್ಮ ನಾಶವನ್ನು ಕೋರ್ಕೋತಾರೆ. ಆಗ ನಮಗೆ ಪಾಪ ಸುತ್ತಕೊಳ್ಳುತ್ತೆ. ಇದರಲ್ಲಿ ನೀವು ಏನು ಬೇಕು ಅಂತ ಆಸೆ ಪಡ್ತೀರೋ ಹೇಳಿಯತ್ತೆ. ಶಾರದಾ ಸ್ವಲ್ಪ ಹೊತ್ತು ಆಲೋಚಿಸಿ ತನ್ನನ್ನು ನೋಡ್ತಾ ಇರುವ ಎಲ್ಲರನ್ನೂ ನೋಡುತ್ತಾಳೆ. ನಾವೆಲ್ಲರೂ ಚೆನ್ನಾಗಿರ್ಬೇಕು ಅಂತಾನೆ ಆಸೆ ಪಡ್ತೀನಿ ಸೊಸೆ ಎಂದು ಹೇಳುತ್ತಾಳೆ ಶಾರದಾ. ಎಲ್ಲರೂ ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಸೊಸೆ ಅನಾಮಿಕ ಯಾವತ್ತೂ ಆನಂದದಿಂದ ಸಂತೋಷದಿಂದ ಇರ್ತಾ ಇದ್ಲು. ಚೆನ್ನಾಗಿ ತನ್ನ ಸಂಸಾರ ಮಾಡ್ಕೋತಾ ಇದ್ಲು. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.